ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವಾಗ ಗುರುವಾರದ ಬೆಳಗ್ಗೆನೆ ಈಗ ವೋಟಿಂಗ್ ರಿಸಲ್ಟ್ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿ ನೋಡೋಣ. ಈಗ ಬುಧವಾರ ಮಧ್ಯಾಹ್ನ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ರು, ಈಗ ಸುಮಾರು ಚೇಂಜಸ್ ಇಲ್ಲಿ ಆಗಿದೆ. ಯಾರ್ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ, ಯಾರ್ಯಾರು ಸೇಫ್ ಆಗಿ ಇದ್ದಾರೆ ಅಂತ ನೋಡ್ಕೊಂಬರೋಣ. ಆದ್ರೆ ಇಲ್ಲಿ ಈ ಸ್ಪರ್ಧೆಗೆ ವೋಟ್ ಕಡಿಮೆ ಬಂದಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಇದೊಂದು ಶಾಕಿಂಗ್ ರಿಸಲ್ಟ್ ಅಂತಾನೆ ಹೇಳಿ ಹೇಳ್ಬೋದು. ಬನ್ನಿ ಫಸ್ಟ್ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಇವಾಗ ಇದ್ದಾರೆ ಅಂತ ನೋಡೋಣ. ಇನ್ನು ಗುರುವಾರದ ಬೆಳಿಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಯಾರು ಟಾಪ್ 5 ಅಲ್ಲಿದ್ದಾರೆ ಮತ್ತೆ ಇಲ್ಲಿ ಬಾಟಮ್ ಅಲ್ಲಿ ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನಿನ್ನೆ ಮಧ್ಯಾಹ್ನ ನಾನು ಇದ್ರ ಬಗ್ಗೆ ಅಪ್ಡೇಟ್ ಕೂಡ ಇಲ್ಲಿ ಕೊಟ್ಟಿದ್ದೆ. ಬಾಟಮ್ ನಲ್ಲಿ ಈಗ ಧ್ರುವಂತವ್ರು ಇದ್ರು, ಸದ್ಯ ಇವಾಗ ಧ್ರುವಂತವ್ರು 10ನೇ ಸ್ಥಾನದಲ್ಲಿ ಇದ್ದಾರೆ. 9ನೇ ಸ್ಥಾನದಲ್ಲಿ ಶಾಕಿಂಗ್ ಅಂತಾನೆ ಹೇಳ್ಬೋದು, ಇಲ್ಲಿ ಸ್ಪಂದನ ಅವರು ಕಾಣಿಸ್ಕೊಂತ ಇದ್ದಾರೆ. ಆದ್ರೆ ನಿನ್ನೆ ನೋಡಿದಾಗ 7ನೇ ಸ್ಥಾನದಲ್ಲಿ ಇದ್ರು, ಇವಾಗ ಬೆಳಿಗ್ಗೆನೆ ಈಗ 9ನೇ ಸ್ಥಾನಕ್ಕೆ ಬಂದುಬಿಟ್ಟಿದ್ದಾರೆ. ಇನ್ನೂ ಕೂಡ ಟೈಮ್ ಇದೆ, ಆದ್ರೆ ಇವರು ಆಟದಲ್ಲಿ ತುಂಬಾನೇ ಹಿಂದೆ ಬೀಳ್ತಿದ್ದಾರೆ. ಇದು ಈಸಿಯಾಗಿ ಎದ್ದು ಕಾಣ್ತದೆ. ಸ್ವಲ್ಪ ಇಲ್ಲಿ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೋದು. ಸ್ವಲ್ಪ ಚೆನ್ನಾಗಿ ಆಟ ಬಗ್ಗೆ ಗಮನ ಕೊಟ್ಟರೆ ತುಂಬಾನೇ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು, ರಿಷಾ ಅವ್ರು ಇರ್ಬೋದು, ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಿರುತ್ತೆ. ರಿಷಾ ಅವರು ಮತ್ತಿಲ್ಲಿ ಜಾನ್ವಿ ಅವರು ಮತ್ತಿಲ್ಲಿ ಕಾವ್ಯ ಅವರು, ರಾಶಿಕ್ ಅವರು ಯಾವ್ಯಾವ ರೀತಿ ಇಲ್ಲಿ ಆಡಿದ್ರು ಅಂತ ಅಂದ್ಬಿಟ್ಟು ಎಫರ್ಟ್ ಅದು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಈಗ ಗೇಮ್ ಅಂತ ಬಂದಾಗ. ಬಟ್ ಮಾತಾಡೋ ವಿಚಾರ ಇರ್ಬೋದು, ಮತ್ತೆ ಯಾರ ಹತ್ರ ಆದ್ರೂ ಇಲ್ಲಿ ಕುತ್ಕೊಂಡು ಮಾತಾಡೋದಿರ್ಬೋದು, ಇಲ್ಲಿ ಜಾಸ್ತಿ ಅವರು ಕಾಣಿಸ್ಕೊಂತಲ್ಲ ಮನೆಯಲ್ಲಿ ಅಂತಾನೆ ಹೇಳ್ಬೋದು. ಸದ್ಯ ಈಗ 9ನೇ ಸ್ಥಾನದಲ್ಲಿ ಬೆಳಿಗ್ಗೆ ವೋಟಿಂಗ್ ರಿಸಲ್ಟ್ ಪ್ರಕಾರ 9ನೇ ಸ್ಥಾನದಲ್ಲಿ ಇಲ್ಲಿ ಇದ್ದಾರೆ. ಇನ್ನು 8ನೇ ಸ್ಥಾನದಲ್ಲಿ ಅಭಿ ಅವರು ಕಾಣಿಸ್ಕೊಂತಿದ್ದಾರೆ. ಸದ್ಯ ಇವ್ರಿಗೆ ಮನೆಗೆ ಹೋಗೋ ಟೈಮ್ ಬಂದಿದೆ ಅಂತ ಗೊತ್ತಾಗ್ತಿದೆ. ನಿನ್ನೆ ಎಪಿಸೋಡ್ ಅಲ್ಲಿ ಇಲ್ಲಿ ಗಿಲ್ಲಿಯವ್ರ ಬಗ್ಗೆ ಯಾವೆಲ್ಲ ರೀತಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು ನಾನು ಹಿಂದಿನ ವಿಡಿಯೋದಲ್ಲೇ, ನಿನ್ನೆ ನೈಟ್ ವಿಡಿಯೋದಲ್ಲೇ ಇಲ್ಲಿ ಹೇಳಿದ್ದೀನಿ. ಸದ್ಯ ಅವರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. 3 ಜನ ಅಂತೂ ಸಿಕ್ಕಾಪಟ್ಟೆ ಈಗ ಪ್ರೆಸೆಂಟ್ ಬೆಳಿಗ್ಗೆ ನೋಡಕ್ ಹೋದಾಗ 3 ಜನ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಇನ್ನು 7ನೇ ಪ್ಲೇಸ್ ಅಲ್ಲಿ ಬಂದು ರಿಷಾ ಅವರು ಇಲ್ಲಿ ಇದ್ದಾರೆ. ರಿಷಾ ಅವರು ಕೂಡ ಗೇಮ್ ಅಂತ ಬಂದಾಗ ನಿನ್ನೆ ಒಂದು ಗೇಮಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿ ಆಡಿದ್ದಾರೆ. ಬಟ್ ಆದರೆ ಈಗ ಪ್ರೆಸೆಂಟ್ 7ನೇ ಸ್ಥಾನದಲ್ಲಿ ಇದ್ದಾರೆ. 6ನೇ ಸ್ಥಾನದಲ್ಲಿ ಬಂದು ರಾಶಿಕ್ ಅವರಿದ್ದಾರೆ. 5ನೇ ಸ್ಥಾನದಲ್ಲಿ ಬಂದು ಜಾನ್ವಿ ಅವರಿದ್ದಾರೆ. ಇವರಿಗೆಲ್ಲ ಹೇಗೆ ಓಟ್ ಬೀಳ್ತಿದೆಯೋ ಗೊತ್ತಿಲ್ಲ. ಇನ್ನು 4ನೇ ಸ್ಥಾನದಲ್ಲಿ ಬಂದು ಸೂರಜ್ ಅವರು ಕಾಣಿಸ್ಕೊಂತಿದ್ದಾರೆ. 3ನೇ ಪ್ಲೇಸ್ ಅಲ್ಲಿ ಬಂದು ಮಾಳು ಅವರಿದ್ದಾರೆ. ನಿನ್ನೆ ನೋಡಿದಾಗ ನಾನಿಲ್ಲಿ ಮಾಳು ಅವರು 2ನೇ ಪ್ಲೇಸ್ ಅಲ್ಲಿ ಇದ್ರು, ಈಗ ಒಂದು ಪ್ಲೇಸ್ ಕಡಿಮೆ ಆಗಿದ್ದಾರೆ, ಅವರು 3ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಅಶ್ವಿನಿ ಅವರು 2ನೇ ಪ್ಲೇಸ್ ಅಲ್ಲಿ. ಇಲ್ಲಿ ಇವ್ರಿಗೆ ಮಾತ್ರ ವೋಟ್ ಎಲ್ಲಿಂದ ಬೀಳ್ತಿದೆಯೋ ಏನೋ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೋಲ್ ಕೂಡ ಇಲ್ಲಿ ನೋಡಿದ್ದೆ ಇದ್ರ ಬಗ್ಗೆ. ಇಲ್ಲಿ ನಿಮ್ಮ ಓಟು ಯಾರಿಗೆ ಅಂತಂದ್ರೆ ಯಾರು ನೋಟ್ ಹಾಕ್ತಾರೋ ಅವ್ರಿಗೆ ನಮ್ಮ ಓಟು ಅಂತ ಇಲ್ಲಿ ಹೇಳ್ತಾ ಇದ್ರು. ಆ ರೀತಿ ಆಗಿದೆಯೇನೋ ಗೊತ್ತಿಲ್ಲ. ಒಟ್ಟಲ್ಲಿ 2nd ಪ್ಲೇಸ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. 1ನೇ ಪ್ಲೇಸ್ ಅಲ್ಲಿ ಇಲ್ಲಿ ರಕ್ಷಿತ್ ಅವರಿದ್ದಾರೆ. ಟಾಪ್ 1 ಪ್ಲೇಸ್ ಅಲ್ಲಿ ಇಲ್ಲಿ ಮಧ್ಯಾಹ್ನ ನಿನ್ನೆ ಕೂಡ ಇಲ್ಲಿ ಅಪ್ಡೇಟ್ ಕೊಟ್ಟಾಗ ನಿನ್ನೆ ಮಧ್ಯಾಹ್ನ ಅವರು ಟಾಪ್ 1 ಅಲ್ಲೇ ಇದ್ರು. ಇವಾಗ ಬೆಳಿಗ್ಗೆ ನೋಡಕ್ ಹೋದ್ರೆ ಇವಾಗ ಕೂಡ ಟಾಪ್ 1 ಅಲ್ಲೇ ಇದ್ದಾರೆ. ಸೊ ವೀಕ್ಷಕರೇ, ಸದ್ಯ ಈಗ ಡೇಂಜರ್ ಝೋನ್ ಅಲ್ಲಿ ಇರೋದು ಧ್ರುವಂತವರು, ಸ್ಪಂದನ ಅವರು, ಅಭಿ ಅವರು, 3 ಜನ ಕೂಡ ಸಿಕ್ಕಾಪಟ್ಟೆ ಡೇಂಜರ್ ಝೋನ್ ಅಲ್ಲಿ ಇಲ್ಲಿ ಇದ್ದಾರೆ. ಅದರಲ್ಲೂ ಕೂಡ ಧ್ರುವಂತವ್ರಂತೂ ಇಲ್ಲಿ ಸಿಕ್ಕಾಪಟ್ಟೆ ಡೇಂಜರ್ ಅಂತಾನೆ ಹೇಳ್ಬೋದು. ಇಲ್ಲಿ ಸೇಫ್ ಆಗಿರೋದು ಇಲ್ಲಿ ರಕ್ಷಿತ್ ಅವರು ಸೇಫ್ ಇದ್ದಾರೆ, ಮಾಳು ಅವರು ಕೂಡ ಇಲ್ಲಿ ಸೇಫ್ ಆಗಿದ್ದಾರೆ, ಅಶ್ವಿನಿ ಅವರು ಕೂಡ ಸೇಫ್ ಆಗಿ ಇದ್ದಾರೆ, ಸೂರಜ್ ಅವರು ಸೇಫೆ, ಜಾನ್ವಿ ಅವರು ಸೇಫೆ. ಈಗ ತುಂಬಾನೇ 5 ಜನ ತುಂಬಾ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ, ಹೌದು. ಬಟ್ ಅರೆ ಅಶ್ವಿನಿಗಳ ಓಟ್ ಎಲ್ಲಿಂದ ಬೀಳ್ತಿದೆ ಅಂತ ಇಲ್ಲಿ ಗೊತ್ತಿಲ್ಲ. ನೋಡಿ, ಟಾಪ್ ಅಲ್ಲಿ ಹೋಗ್ತಾನೆ ಇರುತ್ತೆ ಅವ್ರದ್ದು, ಯಾರು ವೋಟ್ ಮಾಡ್ತಿದ್ದಾರೆ ಅನ್ನೋ ಗೊತ್ತಿಲ್ಲ. ಸೊ ವೀಕ್ಷಕರೇ, ಸದ್ಯ ಈಗ ವೋಟಿಂಗ್ ರಿಸಲ್ಟ್ ಈ ರೀತಿಯಾಗಿ ಇಲ್ಲಿ ಇದೆ. ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ, ಯಾರು ಸೇಫ್ ಆಗಿದ್ದಾರೆ ಅಂತ ಗೊತ್ತಾಯ್ತು. ನೀವು ಯಾರು ವೋಟ್ ಹಾಕಿದ್ರಿ? ಮತ್ತೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ 10 ಜನ ಇಲ್ಲಿ ನಾಮಿನೇಷನ್ ಆಗಿದ್ದಾರೆ. ಇದರಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಈ ವಾರ ಹೊರಗಡೆ ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.